ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಕನ್ನಡದ ಪ್ರೇಕ್ಷಕರಿಗೆ ಸನ್ನಿಧಿ ಅಂತ ಚಿರಪರಿಚಿತರಾಗಿರೋ ನಟಿ ವೈಷ್ಣವಿ ಕನ್ನಡ ಕಿರುತೆರೆ ಲೋಕದ ಜನಪ್ರಿಯ ನಟಿ. ಅಗ್ನಿಸಾಕ್ಷಿ ಸೀರಿಯಲ್ ಮೂಲಕ ಮನೆ ಮಾತಾಗಿರುವ ವೈಷ್ಣವಿ ಹಲವು ಉತ್ಪನ್ನಗಳ ರಾಯಭಾರಿಯೂ ಹೌದು. ಫೆಬ್ರವರಿ 20, 1995ರಲ್ಲಿ ಜನಿಸಿದ ನಟಿ ವೈಷ್ಣವಿಗೆ ಈಗ 31 ವರ್ಷ. ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ಇವರ ತಂದೆ ರವಿಕುಮಾರ್ ಗೌಡ, ತಾಯಿ ಭಾನು ಗೌಡ. ವೈಷ್ಣವಿ ಗೌಡಗೆ ಒಬ್ಬ ತಮ್ಮ ಇದ್ದಾರೆ. ಅವರ ಹೆಸರು ಸುನಿಲ್ ಕುಮಾರ್. ಮನೆಯಲ್ಲಿ ಒಳ್ಳೆ ಸ್ಥಿತಿವಂತರೆ. ಹಣಕಾಸಿಗೇನು ಕೊರತೆ ಇಲ್ಲದಿರೋ ಕುಟುಂಬ ಇವರದ್ದು. ಮದುವೆಯಾಗಿ 1 ವರ್ಷ ಆಯಿತು. ಛತ್ತೀಸ್ಗಢ ಮೂಲದ ನೇವಿ ಅಧಿಕಾರಿಯನ್ನ ಮದುವೆಯಾಗಿರೋ ವೈಷ್ಣವಿ ಗಂಡನ ಜೊತೆ ಸುಖ ಸಂಸಾರ ನಡೆಸ್ತಿದ್ದಾರೆ. ಮದುವೆ ಆದಮೇಲೆ ಬಣ್ಣದ ಲೋಕದಿಂದ ತುಂಬಾನೇ ದೂರವಾಗಿರೋ ವೈಷ್ಣವಿ ಇನ್ಸ್ಟಾಗ್ರಾಮ್ನಲ್ಲಿ ಆಗಾಗ ಕಾಣಿಸಿಕೊಳ್ತಿದ್ದಾರೆ. ಅದನ್ನ ಬಿಟ್ರೆ ಬೇರೆಲ್ಲೂ ಯಾರ ಕೈಗೂ ಸಿಗ್ತಾ ಇಲ್ಲ. ಇದೇ ಹೊತ್ತಲ್ಲಿ ಈಗ ಗುಡ್ ನ್ಯೂಸ್ ಒಂದನ್ನ ಕೊಟ್ಟಿದ್ದಾರೆ. ಮದುವೆಯಾದ 1 ವರ್ಷದ ಬಳಿಕ ಸಿಹಿ ಸುದ್ದಿ ಹಂಚಿಕೊಂಡಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ವೈಷ್ಣವಿ ಗೌಡ ಅಂದರೆ ಕನ್ನಡ ಕಿರುತೆರೆ ಲೋಕದ ಪಾಲಿಗೆ ಸನ್ನಿಧಿ ಇದ್ದಂತೆ. ಅಗ್ನಿಸಾಕ್ಷಿ ಸೀರಿಯಲ್ ಬಂದ್ ಹೋದು ಇಷ್ಟು ವರ್ಷ ಆದರೂ ಇವರನ್ನ ಅದೇ ಪಾತ್ರದಿಂದ ಜನ ಗುರುತಿಸಿಕೊಳ್ತಾ ಇದ್ದಾರೆ. ವೈಷ್ಣವಿ ಗೌಡ ಕೊಟ್ಟಿರೋ ಸಿಹಿ ಸುದ್ದಿ ಹೇಳೋದಿಕ್ಕೂ ಮೊದಲು ಅವರ ಬಗ್ಗೆ ಸಣ್ಣದೊಂದು ಪರಿಚಯ ಮಾಡಿಕೊಡ್ತೀವಿ. ಆಮೇಲೆ ಅಸಲಿ ವಿಷಯ ಹೇಳ್ತಾ ಹೋಗ್ತೀವಿ. ಆತ್ಮೀಯರೇ, ಮನೆಯವರ ಪಾಲಿನ ಮುದ್ದಿನ ಮಗಳಾಗಿ ಬೆಳೆದ ವೈಷ್ಣವಿಗೆ ಸೀರಿಯಲ್ಗೆ ಚಾನ್ಸ್ ಸಿಕ್ಕಿದೆ ಒಂದು ಇಂಟ್ರೆಸ್ಟಿಂಗ್ ಕತೆ. ಒಂದಿನ ಹೀಗೆ ವೈಷ್ಣವಿ ಮತ್ತು ಅವರ ತಾಯಿ ದೇವಸ್ಥಾನಕ್ಕೆ ಹೋಗಿದ್ರು. ಅದೇ ಟೆಂಪಲ್ಗೆ ಸೀರಿಯಲ್ನ ಸಹಾಯಕ ನಿರ್ದೇಶಕರೊಬ್ರು ಬಂದಿದ್ರಂತೆ. ಅಂದು ವೈಷ್ಣವಿಯನ್ನ ನೋಡಿದ ಅವರು ಒಂದು ಮಾತನಾಡಿಸ್ತಾರೆ. ನಿಮ್ಮ ಮಗಳನ್ನ ಸೀರಿಯಲ್ ಆಕ್ಟರ್ ಮಾಡ್ತೀರಾ, ಇವರಿಗೆ ಒಂದೊಳ್ಳೆ ಪಾತ್ರ ಇದೆ, ನೀವು ಓಕೆ ಅಂದ್ರೆ ಮಾತನಾಡ್ತೀನಿ ಅಂದಿದ್ರಂತೆ. ಆ ಕ್ಷಣ ಏನ್ ಹೇಳಬೇಕು ಅನ್ನೋದು ವೈಷ್ಣವಿಗೆ ಆಗಲಿ ಅವರ ತಾಯಿಗಾಗಲಿ ಗೊತ್ತಾಗಲ್ಲ. 1-2 ದಿನ ಬಿಟ್ಟು ಹೇಳ್ತೀವಿ ಅಂತ ಹೇಳಿ ಬರ್ತಾರೆ. ಇದಾದ 2-3 ದಿನಕ್ಕೆ ತುಂಬಾ ಯೋಚನೆ ಮಾಡಿ ಓಕೆ ಅಂತಾರೆ. ಅಂದು ಓಕೆ ಅಂದ ಕಾರಣದಿಂದಲೇ ಜಿ ಕನ್ನಡದಲ್ಲಿ ಪ್ರಸಾರವಾಗಿದ್ದ ದೇವಿ ಅನ್ನೋ ಸೀರಿಯಲ್ನಲ್ಲಿ ಕಾಣಿಸಿಕೊಳ್ತಾರೆ. ಈ ಧಾರಾವಾಹಿಯಲ್ಲಿ ವೈಷ್ಣವಿ ಮೇನ್ ರೋಲ್ ಮಾಡ್ತಾರೆ. ಆ ಧಾರಾವಾಹಿ ದೊಡ್ಡ ಹಿಟ್ ಆಗುತ್ತೆ. ಚಿಕ್ಕ ವಯಸ್ಸಲ್ಲೇ ನಟಿ ವೈಷ್ಣವಿಗೆ ಒಂದೊಳ್ಳೆ ಹೆಸರು ತಂದುಕೊಡುತ್ತೆ. ಆ ಧಾರಾವಾಹಿ ಬಳಿಕ ಪುನರ್ ವಿವಾಹ ಅನ್ನೋ ಧಾರಾವಾಹಿಯಲ್ಲೂ ನಟಿಸ್ತಾರೆ. ಆದರೆ ಅಷ್ಟರ ಮಟ್ಟಿಗೆ ಸಕ್ಸಸ್ ಆಗಲ್ಲ. ಇದಾದ ಮೇಲೆ ಬಂದ ಸೀರಿಯಲ್ ಅಗ್ನಿಸಾಕ್ಷಿ. ಈ ಸೀರಿಯಲ್ ಕನ್ನಡ ಕಿರುತೆರೆ ಲೋಕದಲ್ಲೇ ಹೊಸ ಮೈಲಿಗಲ್ಲು ಸೃಷ್ಟಿಸುತ್ತೆ. ಅಗ್ನಿಸಾಕ್ಷಿ ಸೀರಿಯಲ್ನಲ್ಲಿ ಸನ್ನಿಧಿಯಾಗಿ ನಟಿಸಿದ ವೈಷ್ಣವಿ ತಾನು ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ ಅನ್ನೋ ರೇಂಜ್ಗೆ ಪಾಪ್ಯುಲರ್ ಆಗ್ತಾರೆ. ಸುಮಾರು 2 ವರ್ಷಗಳ ಕಾಲ ಪ್ರಸಾರ ಕಂಡ ಈ ಸೀರಿಯಲ್ ಸಿಕ್ಕಾಪಟ್ಟೆ TRP ಹೊಂದಿತ್ತು. ಇದು ಈಗಲೂ ಕನ್ನಡ ಧಾರಾವಾಹಿಗಳ ಮಟ್ಟಿಗಿನ ಗರಿಷ್ಠ ದಾಖಲೆಯೇ ಆಗಿದೆ. ಇದನ್ನ ಈವರೆಗೂ ಯಾವ ಸೀರಿಯಲ್ ಕೂಡ ಬೇಟ್ ಮಾಡಿಲ್ಲ. ಅಂದ್ರೆ ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ ಈ ಧಾರಾವಾಹಿ ಯಾವ ಮಟ್ಟಕ್ಕೆ ಫೇಮಸ್ ಆಗಿತ್ತು ಅಂತ. ಆತ್ಮೀಯರೇ, ಇನ್ನು ವೈಷ್ಣವಿಯವರ ವಿದ್ಯಾಭ್ಯಾಸದ ಬಗ್ಗೆ ಹೇಳೋದಾದ್ರೆ, ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದ ವೈಷ್ಣವಿ ನಿರಂತರವಾಗಿ ಸೀರಿಯಲ್ ಶೂಟ್ಗೆ ಹೋಗಬೇಕಿದ್ದರಿಂದ ತಮ್ಮ ಪದವಿಯನ್ನ ಅರ್ಧಕ್ಕೆ ಬಿಡ್ತಾರೆ. ಬಳಿಕ ಬೆಂಗಳೂರು ವಿಶ್ವವಿದ್ಯಾಲಯದ ದೂರಶಿಕ್ಷಣ ಮೂಲಕ ಪದವಿ ಪಡೀತಾರೆ. ನಟನೆ ಜೊತೆಗೆ ಭರತನಾಟ್ಯ, ಕೂಚುಪುಡಿ ಮತ್ತು ಬೆಲ್ಲಿ ಡ್ಯಾನ್ಸಿಂಗ್ನಲ್ಲೂ ಪರಿಣಿತಿ ಪಡೆದಿದ್ದಾರೆ. ಹೀಗೆ ಬಣ್ಣದ ಲೋಕದಲ್ಲಿ ತುಂಬಾ ಹೆಸರು ಮಾಡಿದ್ದ ವೈಷ್ಣವಿ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದ್ದ ಸೀತಾರಾಮ ಸೀರಿಯಲ್ನಲ್ಲಿ ಸೀತೆಯಾಗಿ ಕಾಣಿಸಿಕೊಂಡಿದ್ರು. ಈ ಸೀರಿಯಲ್ ಕೂಡ ಕನ್ನಡಿಗರ ಮನ ಗೆದ್ದಿತ್ತು. ರಾಮ ಮತ್ತು ಸೀತೆಯ ಪಾತ್ರಕ್ಕೆ ಪ್ರೇಕ್ಷಕರು ಫಿದಾ ಆಗಿದ್ರು. ಅಷ್ಟರ ಮಟ್ಟಿಗೆ ಈ ಸೀರಿಯಲ್ ಮೋಡಿ ಮಾಡಿತ್ತು. ಆತ್ಮೀಯರೇ, ಬಣ್ಣದ ಲೋಕದಲ್ಲಿ ತುಂಬಾನೇ ಬ್ಯುಸಿ ಆಗಿರೋ ನಟಿ ವೈಷ್ಣವಿ ಕಳೆದ ವರ್ಷ ಮದುವೆಯಾಗಿದ್ರು. ಮನೆಯವರೇ ನೋಡಿದ ಹುಡುಗನ ಜೊತೆ ಹಸೆಮಣೆ ಏರಿದ್ರು. ಹುಡುಗ ಬೆಂಗಳೂರಲ್ಲೇ ಕೆಲಸ ಮಾಡ್ತಿರೋದ್ರಿಂದ ಗಂಡ ಹೆಂಡತಿ ತುಂಬಾ ಖುಷಿ ಆಗಿದ್ದಾರೆ. ಅಲ್ಲಿ ಇಲ್ಲಿ ಅಂತ ವಾರಕ್ಕೊಮ್ಮೆ ಟ್ರಿಪ್ ಹೊಡಿತಿದ್ದಾರೆ. ಹೀಗಾಗಿ ವೈಷ್ಣವಿ ಗೌಡ ಮದುವೆ ಆದಮೇಲೆ ಬಣ್ಣದ ಲೋಕದಿಂದ ದೂರ ಆದ್ರು ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಇದೇ ಹೊತ್ತಲ್ಲೇ ಈಗ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಹೊಸದೊಂದು ಪಾತ್ರದ ಮೂಲಕ ಮತ್ತೆ ಕಂಬ್ಯಾಕ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಮದುವೆಯಾದ 1 ವರ್ಷಕ್ಕೆ ಗುಡ್ ನ್ಯೂಸ್ ಅಂದ್ರೆ ಹಲವರು ಮಕ್ಕಳ ವಿಷಯ ಅಂದ್ಕೊಂಡಿದ್ರು. ಆದ್ರೆ ಇದು ಮಕ್ಕಳ ವಿಷಯ ಅಲ್ಲ. ವೈಷ್ಣವಿ ಮತ್ತೆ ಬಣ್ಣದ ಲೋಕಕ್ಕೆ ವಾಪಸ್ ಬರ್ತಾ ಇದ್ದಾರೆ. ಈ ಬಗ್ಗೆ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿ ಹಾಕೊಂಡಿದ್ದು ಒಂದೊಳ್ಳೆ ಕತೆಗೆ ಸಹಿ ಮಾಡಿ ಆಗಿದೆ. ಒಂದೊಳ್ಳೆ ತಂಡ ಹೊಸ ಆಶಯದೊಂದಿಗೆ ಮತ್ತೆ ಬರ್ತಿದ್ದೀನಿ ಅಂತ ಬರ್ಕೊಂಡಿದ್ದಾರೆ.
ಆದರೆ ಯಾವ ಚಾನಲ್, ಯಾವ ಸೀರಿಯಲ್, ಯಾರು ಹೀರೋ ಅನ್ನೋದು ಮಾತ್ರ ಗುಟ್ಬಿಟ್ಕೊಟ್ಟಿಲ್ಲ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.